ಜಿ ರೂಪಾ ಅವರು ಸಲ್ಲಿಸಿರುವಂತಹ ಎರಡನೇ ವರದಿಯಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಅದರ ವಿಚಾರಗಳು ಕೂಡ ಇಲ್ಲಿ ಟಿವಿ9ಗೆ ಲಭ್ಯ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಅಕ್ರಮದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿನ ಕರ್ಮಕಾಂಡಗಳ ಬಗ್ಗೆ ಎರಡನೇ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಕಾರಾಗೃಹ ಇಲಾಖೆಯ ಡಿಐಜಿ ರೂಪಾ ಅವರಿಂದ ಎರಡನೇ ವರದಿ ಸಲ್ಲಿಕೆಯಾಗಿದೆ. ಯಾರ್ಯಾರಿಗೆ ಈ ವರದಿ ಸಲ್ಲಿಕೆಯಾಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಗೃಹ ಇಲಾಖೆಯ ಪೊಲೀಸ್ ಮಹಾನಿರ್ದೇಶಕ ಆರ್.ಕೆ. ದತ್ತಾ ಜೊತೆಗೆ ಕಾರಾಗೃಹ ಇಲಾಖೆಯ ಡಿಜಿಪಿ ಸತ್ಯನಾರಾಯಣ ರಾವ್ಗೂ ಕೂಡ ಈ ವರದಿ ಸಲ್ಲಿಕೆಯಾಗಿದೆ. ಎರಡನೇ ವರದಿಯನ್ನ ಸಲ್ಲಿಸಿದ್ದಾರೆ ಕಾರಾಗೃಹ ಇಲಾಖೆ ಡಿಐಜಿ ರೂಪಾ ಅಂತ ಹೇಳಿ ತಿಳಿದು ಬಂದಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ವಿಐಪಿ ಟ್ರೀಟ್ಮೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಜೈಲಿನ ಒಳಗಡೆ ಇರುವಂತಹ ಕರ್ಮಕಾಂಡಗಳ ಬಗೆಗಿನ ಎರಡನೇ ವರದಿಯನ್ನ ಸಲ್ಲಿಸಿದ್ದಾರೆ ಡಿಜಿ ಸತ್ಯನಾರಾಯಣ ರಾವ್. ಗೃಹ ಇಲಾಖೆ ಜೊತೆಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೂಡ ಅವರಿಗೂ ಕೂಡ ಈ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಆ ವರದಿಯನ್ನ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದನ್ನ ಸದ್ಯದಲ್ಲಿ ಅದನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಅದರ ಜೊತೆಗೇನೆ ಈ ಫುಟೇಜ್ ಅನ್ನ ನಾವಿಲ್ಲಿ ಗಮನಿಸೋದಾದ್ರೆ ಇದು ಏನು 10ನೇ ತಾರೀಕಿನಂದು, ಇದೇ ತಿಂಗಳ 10ನೇ ತಾರೀಕಿನಂದು ಡಿಐಜಿ ರೂಪಾ ಅವರು ಜೈಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತಹ ಒಂದಷ್ಟು ಫುಟೇಜ್ ಅದೀಗ ಟಿವಿ9ಗೆ ಲಭ್ಯ ಆಗಿದೆ. ಇಲ್ಲಿ ಕೈದಿಗಳನ್ನ, ವಿಚಾರಣಾಧೀನ ಕೈದಿಗಳನ್ನ ಜೊತೆಗೆ ಸಜಾಬಂದಿಯನ್ನು ಕೂಡ ಅವರು ಲೆಫ್ಟ್ ರೈಟ್ ತೆಗೆದುಕೊಳ್ತಾ ಇದ್ದಾರೆ. ಅವರನ್ನ ಬಹಳಷ್ಟು ವಿಚಾರಿಸ್ತಾ ಇದ್ದಾರೆ. ಹಾಗೆ ಒಂದಷ್ಟು ಜನ ಅವ್ರು ಹೇಳ್ತಾ ಇದ್ದಂತಹ ಮಾತನ್ನ ಪಾಯಿಂಟ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅವರು ಜೈಲಿಗೆ ಭೇಟಿ ಕೊಟ್ಟು ಅಲ್ಲಿದ್ದಂತಹ ಕೈದಿಗಳ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಜೊತೆಗೆ ಕುಂದುಕೊರತೆಯನ್ನ ಕೇಳುವಂತಹ ಜೊತೆಗೆ ಏನಾದ್ರೂ ಆರೋಪಗಳಿದ್ರು ಕೂಡ ಅದನ್ನ ಕೇಳಿದ್ರು ಅನ್ನುವಂಥದ್ದನ್ನ ಇಲ್ಲಿ ನಾವು ಊಹಿಸಿಕೊಳ್ಳಬಹುದಾಗಿದೆ. ಅದರ ಜೊತೆಗೆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಅವರು ವಿಚಾರಣೆ ನಡೆಸಿದ್ದೆ ನಾನು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಹಾಗೆ ಆ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಶಶಿಕಲಾ ಜೊತೆಗೆ ತೆಲಗಿ ವಿಚಾರವಾಗಿ ಅವರು ಆರೋಪವನ್ನ ಮಾಡಿದ್ದರು ಅನ್ನುವಂಥದ್ದನ್ನು ಕೂಡ ಅವರು ವರದಿಯಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ. ಅದಕ್ಕೆ ಪುಷ್ಟಿ ನೀಡುವಂತೆ ಆ ವಿಡಿಯೋ ನಾವಿಲ್ಲಿ ಗಮನಿಸ್ತಾ ಇದ್ವು. ಹಾಗೆ ಈಗ ನಾವಿಲ್ಲಿ ಗಮನಿಸೋದಾದ್ರೆ ಜೈಲಿನಲ್ಲಿರುವಂತಹ ಕರ್ಮಕಾಂಡಗಳ ಕುರಿತಾಗಿ ಗೃಹ ಇಲಾಖೆಗೂ ಕೂಡ ಜೊತೆಗೆ ಗೃಹ ಇಲಾಖೆ ಡಿಐಜಿ ರೂಪಾ ಅವರಿಂದ ಎರಡನೇ ವರದಿ ಸಲ್ಲಿಕೆಯಾಗಿದೆ. ಯಾರ್ಯಾರಿಗೆ ಆ ವರದಿ ಸಲ್ಲಿಕೆಯಾಗಿದೆ ನೋಡ್ತಾ ಹೋಗಿದ್ರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆಗೆ ಏನು ಪೊಲೀಸ್ ಮಹಾನಿರ್ದೇಶಕ ಆರ್.ಕೆ. ದತ್ತಾ ಜೊತೆಗೆ ಕಾರಾಗೃಹ ಇಲಾಖೆಯ ಡಿಜಿಪಿ ಸತ್ಯನಾರಾಯಣ ರಾವ್ ಅವರಿಗೂ ಕೂಡ ಈ ವರದಿ ಸಲ್ಲಿಕೆಯಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಒಂದನೇ ವರದಿ ಸಲ್ಲಿಕೆಯಾದಂತಹ ಸಂದರ್ಭದಲ್ಲೇ ಅದು ಒಂದು ರೀತಿ ಮಹಾಸ್ಫೋಟ ಆದಂತಹ ರೀತಿಯಲ್ಲಿ ಆಯ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಎನ್ಕೌಂಟರ್ಗಳು ಶುರುವಾದವು. ಇವ್ರು ಕೊಡುವಂತಹ ಮಾತಿಗೆ ಅವ್ರು ಕೊಡುವಂತಹ ಪ್ರತ್ಯುತ್ತರ ಇದೆಲ್ಲವೂ ಕೂಡ ಶುರುವಾಯಿತು. ಜೊತೆಗೆ ಪರಪ್ಪನ ಅಗ್ರಹಾರದ ಜೈಲಿನೊಳಗೆ ಹಾಗಾದ್ರೆ ಏನ್ ನಡೀತಾ ಇದೆ ಅನ್ನುವಂತಹ ಅನುಮಾನಗಳನ್ನ ಹುಟ್ಟಿಸುವಂತಿತ್ತು ಆ ವರದಿ. ಆ ವರದಿಯ ನಂತರದಲ್ಲಿ ಈಗ ಏನು ನಿವೃತ್ತ IAS ಅಧಿಕಾರಿ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ಸಿಎಂ ಈಗ ತನಿಖೆಗೂ ಕೂಡ ಆದೇಶಿಸಿದ್ದಾರೆ. ಪ್ರಾಥಮಿಕ ವರದಿಯನ್ನ 1 ವಾರದೊಳಗೆ ಕೊಡಬೇಕು, 1 ತಿಂಗಳ ಒಳಗಾಗಿ ಸಮಗ್ರ ವರದಿಯನ್ನ ಕೊಡಬೇಕು ಅಂತೇಳಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲ ಹೀಗಿರುವಂತಹ ಜೊತೆಗೆ ಈಗ ಡಿಐಜಿ ರೂಪಾ ಅವರು ಎರಡನೇ ವರದಿಯನ್ನ ಸಲ್ಲಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಈ ಎರಡನೇ ವರದಿಯಲ್ಲೂ ಕೂಡ ಜೈಲಿನಲ್ಲಿರುವಂತಹ ಒಂದಷ್ಟು ಅಕ್ರಮಗಳ ಕುರಿತಾಗಿ ಸಹಜವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ9 ನಿನ್ನೆ ರಾತ್ರಿಯ ಸಂದರ್ಭದಲ್ಲೇ ರಾತ್ರಿ 9 ಗಂಟೆಯ ಸಂದರ್ಭದಲ್ಲೇ ಆ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಕೂಡ ಎರಡನೇ ವರದಿಯಲ್ಲಿರುವಂತಹ ವಿಚಾರಗಳನ್ನ ಸಂಬಂಧಪಟ್ಟಂತೆ. ಆದ್ರೆ ಆ ವರದಿ ಇನ್ನೂ ಕೂಡ ಸಲ್ಲಿಕೆ ಆಗಿರಲಿಲ್ಲ. ಈಗ ಆ ವರದಿ ಸಲ್ಲಿಕೆ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ನೇರವಾಗಿ ಮತ್ತೆ ಇದು ಡಿಜಿಪಿ ಸತ್ಯನಾರಾಯಣ ರಾವ್ ಅವರಿಗೆ ಮತ್ತಷ್ಟು ಕಂಟಕವನ್ನು ತಂದಿಡುವಂತಹ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಅವರು ಉಲ್ಲೇಖ ಕೂಡ ಮಾಡಿದ್ದಾರೆ ಆ ವರದಿಯಲ್ಲಿ. ಈ ಬಾರಿ ಕೇವಲ ಡಿಜಿಪಿ ಸತ್ಯನಾರಾಯಣ ರಾವ್ ಅವರಿಗೆ ಮಾತ್ರ ಆ ವರದಿ ಸಲ್ಲಿಕೆಯಾಗಿಲ್ಲ. ಅದರ ಜೊತೆಗೇನೆ ಪೊಲೀಸ್ ಮಹಾನಿರ್ದೇಶಕ ಆರ್.ಕೆ. ದತ್ತಾ ಅವರಿಗೂ ಕೂಡ ವರದಿ ಸಲ್ಲಿಕೆಯಾಗಿದೆ. ಅದರ ಜೊತೆಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಕೂಡ ಆ ವರದಿ ಸಲ್ಲಿಕೆಯಾಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಸುಭಾಷ್ ಚಂದ್ರ ಕುಂಟಿ ಅವರಿಗೂ ಕೂಡ ವರದಿ ಸಲ್ಲಿಕೆಯಾಗಿದೆ ಅನ್ನುವಂಥದ್ದು ತಿಳಿದು ಬರ್ತದೆ. ಅದರ ಜೊತೆಗೇನೆ ಡಿಜಿಪಿ ಸತ್ಯನಾರಾಯಣ ರಾವ್ ಅವರಿಗೂ ಕೂಡ ಆ ವರದಿ ಸಲ್ಲಿಕೆಯಾಗಿದೆ. ಒಟ್ಟು 3ವರಿಗೂ ಕೂಡ ಈಗ ಆ ವರದಿ ಕೊಟ್ಟಿದ್ದಾರೆ ಇವರು ಅಂತ ಹೇಳಿ ತಿಳಿದು ಬಂದಿದೆ. ಸೊ ಈಗ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವರು ಕೊಡ್ತಾ ಇರುವಂತಹ ಎರಡನೇ ವರದಿ ಸಹಜವಾಗಿ ಇಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುತ್ತೆ. ಹಾಗೆ ಆ ವರದಿಯಲ್ಲಿ ಕೂಡ ಸಿಸಿಟಿವಿ ಫುಟೇಜ್ಗಳೇ ಮಾಯ ಆಗಿರೋದು, ಸಿಸಿಟಿವಿಯಲ್ಲಿ ಯಾವುದೇ ರೀತಿ ವಿಜುವಲ್ಸ್ಗಳು ಕೆಲವೊಂದು ರೆಕಾರ್ಡ್ ಆಗದೆ ಇರುವಂತಹ ರೀತಿಯಲ್ಲೂ ಕೂಡ ಅವರ ಆತಂಕವನ್ನ ವ್ಯಕ್ತಪಡಿಸಿದ್ರು. ಅದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಈ ವಿಚಾರವನ್ನ ಬ್ರೇಕ್ ಮಾಡುವಂತಹ ಸಂದರ್ಭದಲ್ಲಿ ಎರಡನೇ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಬ್ರೇಕ್ ಮಾಡುವಂತಹ ಸಂದರ್ಭದಲ್ಲಿ ಅದರ ಜೊತೆಗೆ
ತೆಲುಗಿಗೆ ಕೊಟ್ಟಿರುವಂತಹ ರಾಜಾತಿಥ್ಯದ ವಿಚಾರವಾಗಿಯೂ ಕೂಡ ಬಹುಶಃ ಉಲ್ಲೇಖ ಮಾಡಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಜೈಲಿನಲ್ಲಿರುವಂತಹ ಸಿಬ್ಬಂದಿನೇ ರೂಪಾ ಅವರ ಬಳಿ ಕಂಪ್ಲೇಂಟ್ ಮಾಡಿದಂಥದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿರುವಂತಹ ಸಾಧ್ಯತೆ ಇದೆ. ಅದೆಲ್ಲದರ ಜೊತೆಗೆ ಅವರು ವಿಚಾರವಾಗಿ ಕೆಲ ಕಿರಿಯ ಅಧಿಕಾರಿಗಳು, ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರದ ಅಧೀಕ್ಷಕರಾಗಿರುವಂಥವರು ಮೊನ್ನೆ ರೂಪಾ ಅವರ ವಿರುದ್ಧವಾಗಿ ಏನು ಮಾತನಾಡಿದ್ರು, ಅದು ಡಿಜಿಪಿ ಸತ್ಯನಾರಾಯಣ ರಾವ್ ಅವರ ಪರವಾಗಿ ರೂಪಾ ಅವರ ವಿರುದ್ಧವಾಗಿ ಆ ವಿಚಾರಗಳನ್ನು ಕೂಡ ಅವರು ಉಲ್ಲೇಖ ಮಾಡಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಅಂದ್ರೆ ಇಲ್ಲಿ ಡಿಜಿಪಿ ಸತ್ಯನಾರಾಯಣ ರಾವ್ ಅವರು ಒಂದು ಮಾತನ್ನ ಹೇಳಿದ್ದರು, ನನಗಿಂತ ಕಿರಿಯ ಅಧಿಕಾರಿ ಅವರು ಅನ್ನುವಂಥ ರೀತಿಯಲ್ಲಿ ಅವರು ಕೆಲವೊಂದು ಮಾತುಗಳನ್ನ ಹೇಳಿದ್ರು. ಅವರು ಹೇಗೆ ಈ ರೀತಿಯಾಗೆಲ್ಲ ರಿಪೋರ್ಟ್ ಕೊಡೋಕೆ ಸಾಧ್ಯ, ಕೊಡೋದಾದ್ರೆ ನನಗೆ ಕೊಡಬೇಕು, ಹೇಗೆ ಹೋಗು ನೇರವಾಗಿ ಮಾಧ್ಯಮದವರ ಮುಂದೆ ಎಲ್ಲ ಕೊಟ್ಟು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಡಿಜಿಪಿ ಸತ್ಯನಾರಾಯಣ ರಾವ್ ಅವರು ಹೇಳಿದ್ದರು. ಸೊ ಅದಕ್ಕೆ ಪ್ರತಿಯಾಗಿ ಡಿಐಜಿ ರೂಪಾ ಅವರು ಹಾಗಾದ್ರೆ ನನಗಿಂತ ಕಿರಿಯ ಅಧಿಕಾರಿಗಳು ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡುವ ಮುಖಾಂತರವಾಗಿ ಇದಕ್ಕೇನು ಹೇಳ್ತೀರಾ ಅನ್ನುವಂಥ ರೀತಿಯಲ್ಲಿ ಆ ವರದಿಯಲ್ಲಿ ಅವರು ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿರುವಂತಹ ವಿಚಾರಗಳು ಲಭ್ಯ ಆಗಿದೆ. ಅದರ ಜೊತೆಗೆ ಜೈಲಿನಲ್ಲಿರುವಂತಹ ಸಜಾಬಂದಿ ಜೊತೆಗೆ ವಿಚಾರಣಾಧೀನ ಖೈದಿಗಳು ಪ್ರತಿಭಟನೆ ನಡೆಸಿದ್ದರು ಅನ್ನುವಂಥದ್ದೇನಿತ್ತು ಅಂತ ಸುದ್ದಿ, ಅದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಇದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಡಿಐಜಿ ರೂಪಾ ಅವರು ಒಂದಷ್ಟು ವಿಚಾರಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಹಾಗೆ ವಿಚಾರಣಾಧೀನ ಖೈದಿ ಅಥವಾ ಸಜಾಬಂದಿಯನ್ನ ಭೇಟಿಯಾಗೋಕೆ ಅವರ ಕಡೆಯವರು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಇರಬೇಕಾದಂತಹ ಸಿಸಿ ಕ್ಯಾಮೆರಾಗಳನ್ನು ಕೂಡ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಆ ವರದಿಯಲ್ಲಿ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಯಾಕಂತಂದ್ರೆ ಜೈಲಿನಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಕೂಡ ಸರಿಯಾಗಿ ನಿರ್ವಹಿಸ್ತಾ ಇಲ್ವಾ, ಅಥವಾ ಈ ಎಲ್ಲ ಅಕ್ರಮಗಳು ಬಯಲಿಗೆ ಬರುತ್ತೆ ಅಂತ ಹೇಳಿ ಸಿಸಿ ಕ್ಯಾಮೆರಾದಲ್ಲಿರುವಂತಹ ಫುಟೇಜ್ಗಳನ್ನ ಏನಾದ್ರು ಉದ್ದೇಶಪೂರ್ವಕವಾಗಿ ಡಿಲೀಟ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಅನುಮಾನಗಳನ್ನ ಹುಟ್ಟಿಸುವಂತ ರೀತಿಯಲ್ಲಿ ಅವರು ಎರಡನೇ ವರದಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗೆ ರೂಪಾ ಅವರು ಸಲ್ಲಿಸಿರುವಂತಹ ಎರಡನೇ ವರದಿಯ ಮಾಹಿತಿ TV9ಗೆ ಈ ಸಂದರ್ಭದಲ್ಲಿ ಲಭ್ಯ ಆಗಿದೆ. ಜೈಲಿನ ಅವ್ಯವಹಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಅವರು ಎರಡನೇ ವರದಿಯಲ್ಲಿ ಬಹಿರಂಗಪಡಿಸಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಈ ಎರಡನೇ ವರದಿಯನ್ನ ಖುದ್ದು ಡಿಐಜಿ ರೂಪಾ ಅವರೇ ಸಿದ್ಧಪಡಿಸಿದ್ದಾರೆ ಅಂತಾನೂ ಕೂಡ ತಿಳಿದು ಬರ್ತಾ ಇದೆ. ಹಾಗೆ ಹಲವು ಪ್ರಮುಖ ಅಂಶಗಳನ್ನ ಈ ಎರಡನೇ ವರದಿಯಲ್ಲಿ ಅವರು ಉಲ್ಲೇಖಿಸಿದ್ದಾರೆ ಅಂತಾನೂ ಕೂಡ ತಿಳಿದು ಬರ್ತಾ ಇದೆ. ತನ್ನ ವಿರುದ್ಧ ಕಿರಿಯ ಅಧಿಕಾರಿಗಳು ಬಹಿರಂಗ ಹೇಳಿಕೆ ನೀಡಿರುವಂತಹ ವಿಚಾರವನ್ನ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿರೋದಾಗಿ ಡಿ ರೂಪಾ ಅವರು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಹಿಂದೆ ನಾನು ಮೊದಲೇ ಹೇಳಿದಾಗೆ ಡಿಜಿಪಿ ಸತ್ಯನಾರಾಯಣ ರಾವ್ ಅವರು ತಾನು ಅವರ ವಿರುದ್ಧ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಗೆ ಅವರು ಅದನ್ನ ವಿರೋಧಿಸಿದ್ದರು, ಅದೇ ರೀತಿಯಾಗಿ ಇವರು ಡಿಐಜಿ ರೂಪಾ ಅವರು ಕೂಡ ತನ್ನ ಕಿರಿಯ ಅಧಿಕಾರಿಗಳು ತನ್ನ ವಿರುದ್ಧ ಮಾತನಾಡಿದ್ದನ್ನ ಕೂಡ ಅವರು ಇಲ್ಲಿ ವಿರೋಧಿಸಿದ್ದಾರೆ ಈ ವರದಿಯಲ್ಲಿ. ಅದರ ಜೊತೆಗೇನೆ ಜೈಲಿನ ವಿಚಾರಣಾಧೀನ ಖೈದಿಗಳು ಜೊತೆಗೆ ಸಜಾಬಂದಿ ಅವರು ಇವರ ವಿರುದ್ಧ ಪ್ರತಿಭಟನೆ ಮಾಡಿರುವಂತದನ್ನು ಕೂಡ ಎರಡನೇ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಸರಿಯಲ್ಲ ಅನ್ನುವಂತ ರೀತಿಯಲ್ಲಿ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಹಾಗೆ ಆ ವರದಿಯಲ್ಲಿರುವಂತಹ ಮತ್ತಷ್ಟು ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಪರಪ್ಪನ ಅಗ್ರಹಾರದ ಮತ್ತಷ್ಟು ಅವ್ಯವಹಾರದ ಮಾಹಿತಿ ಉಳ್ಳಂತಹ ಎರಡನೇ ವರದಿ ಸಲ್ಲಿಕೆ ಆಗುವಂತಹ ಈ ಸಂದರ್ಭದಲ್ಲಿ ಅದರಲ್ಲಿ ಶಶಿಕಲಾ ಅವರ ವಿಚಾರವನ್ನು ಕೂಡ ಮತ್ತೆ ಪರ್ಟಿಕ್ಯುಲರ್ ಆಗಿ ಅವರ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಶಶಿಕಲಾ ಅವರಿಗೆ ಜೈಲಲ್ಲಿ ರಾಜಾತಿಥ್ಯವನ್ನ ಕೊಡ್ತಾ ಇರುವ ಬಗ್ಗೆ ಮತ್ತೆ ಇಲ್ಲಿ ಉಲ್ಲೇಖ ಆಗಿದೆ. ಶಶಿಕಲಾ ತಮ್ಮ ಆಪ್ತರನ್ನ ಭೇಟಿಯಾಗೋದಕ್ಕೆ ಒಂದು ವಿಶೇಷ ಕೊಠಡಿಯನ್ನ ಅವರಿಗಾಗಿ ನಿಯೋಜಿಸಲಾಗಿತ್ತು ಅನ್ನುವಂಥದ್ದನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಆ ವಿಶೇಷ ಕೊಠಡಿಯಲ್ಲಿ ಶಶಿಕಲಾ ಅವರಿಗೆ ಕೂರೋದಕ್ಕೆ ಒಂದು ಕುರ್ಚಿ ಜೊತೆಗೆ ಅವರ ಮುಂದೆ ಒಂದು ಟೇಬಲ್, ಅದರ ಆಗಮಿಸುವಂತಹ ಅತಿಥಿಗಳಿಗೂ ಕೂಡ ಕೂರೋದಕ್ಕೆ 4 ಕುರ್ಚಿಯನ್ನ ಅಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಅನ್ನುವಂಥದ್ದನ್ನ ಎರಡನೇ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅತಿಥಿಗಳನ್ನ ಕೊಠಡಿಯಲ್ಲಿ ಭೇಟಿ ಆಗ್ತಾ ಇದ್ದ ಬಗ್ಗೆ ಮಾಹಿತಿಯನ್ನ ಕೂಡ ಅವರು ಈ ಎರಡನೇ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಜೈಲಿನ ಓರ್ವ ಅಧಿಕಾರಿಯಿಂದನೇ ಡಿಐಜಿ ರೂಪಾ ಅವರಿಗೆ ಈ ಮಾಹಿತಿ ಸಿಕ್ಕಿತ್ತು ಅನ್ನುವಂಥದ್ದನ್ನು ಕೂಡ ಎರಡನೇ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಓರ್ವ ಅಧಿಕಾರಿ ತನಗೆ ದೂರು ನೀಡಿರೋದಾಗಿಯೂ ಕೂಡ ರೂಪಾ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಶಶಿಕಲಾ ಇರುವಂತಹ ಬ್ಯಾರಕ್ ಬಳಿ
CCTVಗಳೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಸಹಜವಾಗಿ ಈ ಮಹಿಳಾ ಸಜಾಬಂದಿಗಳು ಇರುವಂತಹ ಕಡೆ CCTVಯನ್ನ ಏನು ಅಲ್ಲಿ ಅಳವಡಿಸಿರೋದಿಲ್ಲ. ಸೊ ಅದನ್ನು ಕೂಡ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಅಲ್ಲಿಗೆ CCTV ಅವಶ್ಯಕತೆ ಇತ್ತು ಅನ್ನುವಂಥದ್ದು ಅವರ ವಿಚಾರ ಅಲ್ಲ. ಆದ್ರೆ ಅಲ್ಲಿ CCTV ಇಲ್ಲದೆ ಇರುವಂತ ಕಾರಣದಿಂದಾಗಿ ನೇರವಾದಂತ ಫುಟೇಜ್ ಬಹುಶಃ ಸಿಗದೆ ಇರಬಹುದು. ಹಾಗಾಗಿ ನನಗೆ ಓರ್ವ ಅಧಿಕಾರಿ ಇದನ್ನ ಇನ್ಫಾರ್ಮ್ ಮಾಡಿದ್ರು ಅನ್ನುವಂಥದ್ದನ್ನ ಈ ಮುಖಾಂತರವಾಗಿ ಹೇಳುವಂತ ಪ್ರಯತ್ನವನ್ನ ಮಾಡಿರಬಹುದು ಏನೋ. ಅದರ ಜೊತೆಗೇನೆ ವಿಸಿಟರ್ಸ್ ಬಂದು ಪ್ರಿಸನರ್ಸ್ ಅನ್ನ ಭೇಟಿಯಾಗುವಂತ ಸ್ಥಳ ಏನಿರುತ್ತೆ ಅಲ್ಲಿ 7 ಮತ್ತು 8ನೇ ನಂಬರ್ನ ಕ್ಯಾಮೆರಾಗಳೇನಿತ್ತು CC ಕ್ಯಾಮೆರಾಗಳು ಅದರಲ್ಲಿ ಸೆರೆಯಾದಂತ ದೃಶ್ಯಗಳೇ ಇಲ್ಲ ಅನ್ನುವಂಥದ್ದನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಯಾರು ಯಾರನ್ನ ಯಾವಾಗ ಭೇಟಿಯಾಗಿದ್ದಾರೆ ಅನ್ನುವಂಥ ದಾಖಲೆಗಳು ಕೂಡ ಇಲ್ಲ ಅನ್ನುವಂಥದ್ದನ್ನ ಅವರು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದೆಲ್ಲದರ ಜೊತೆಗೆ ಮತ್ತೊಂದು ಆತಂಕಕಾರಿ ವಿಚಾರ ಅವರು ಇಲ್ಲಿ ಉಲ್ಲೇಖ ಮಾಡಿರೋದು ಅಂತ ಅಂದ್ರೆ 2ನೇ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತ ವಿಚಾರ ಅಂತಂದ್ರೆ CCTV ದೃಶ್ಯಗಳಂತೂ ಸಿಗ್ತಾ ಇಲ್ಲ ಹೋಗ್ಲಿ, ಆದ್ರೆ ಜೈಲಿಗೆ ಭೇಟಿ ನೀಡಿದ್ದಂತ ಸಂದರ್ಭದಲ್ಲಿ ತಾವು ಖುದ್ದು ಮಾಡಿಸಿದಂತಹ ಒಂದು ವಿಡಿಯೋ ಏನಿತ್ತು ಆ ವಿಡಿಯೋದ ಕೆಲ ತುಣುಕುಗಳು ಕೂಡ ಡಿಲೀಟ್ ಆಗಿದೆ. ಜೈಲಿನ ಸಿಬ್ಬಂದಿಯಿಂದ ಹ್ಯಾಂಡಿಕ್ಯಾಮ್ನಲ್ಲಿ ಚಿತ್ರೀಕರಣವನ್ನ ಮಾಡಿಸಲಾಗಿತ್ತು. ಆ ಹ್ಯಾಂಡಿಕ್ಯಾಮ್ನಲ್ಲಿದ್ದಂತಹ ಒಂದಷ್ಟು ದೃಶ್ಯಗಳನ್ನು ಕೂಡ ಡಿಲೀಟ್ ಮಾಡಿರುವಂತಹ ಶಂಕೆ ಇದೆ ಅನ್ನುವಂಥದ್ದನ್ನ ಅವರು ತಾವು ಕೊಟ್ಟಿರುವಂತಹ 2ನೇ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಈ ವರದಿಯಲ್ಲಿ 2ನೇ ವರದಿಯಲ್ಲಿ ಹ್ಯಾಂಡಿಕ್ಯಾಮ್ನಲ್ಲಿ ರೆಕಾರ್ಡ್ ಆದಂತಹ ವಿಡಿಯೋಗಳ ತುಣುಕುಗಳು ಕೂಡ ಡಿಲೀಟ್ ಆಗಿದೆ ಅನ್ನುವಂಥದ್ದನ್ನ ಅವರು ಅನುಮಾನವನ್ನು ವ್ಯಕ್ತಪಡಿಸುವ ಮುಖಾಂತರವಾಗಿ ವಿಡಿಯೋ ಡಿಲೀಟ್ ಮಾಡಿ ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೆ ಯತ್ನಿಸಲಾಗಿದೆ, ಸಾಕ್ಷ್ಯ ನಾಶ ಮಾಡೋದಕ್ಕೆ ಯತ್ನಿಸಲಾಗಿದೆ ಅನ್ನುವಂಥ ಅನುಮಾನವನ್ನ ಅವರು ತಮ್ಮ 2ನೇ ವರದಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆಯೂ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಮೊದಲನೇ ವರದಿ ಬಳಿಕ 2ನೇ ವರದಿಯನ್ನ ಸಲ್ಲಿಸಿದ್ದಾರೆ ರೂಪಾ ಅವರು. ಹಾಗೆ ಅದರಲ್ಲಿ ಪ್ರಮುಖವಾಗಿ ಉಲ್ಲೇಖ ಆಗಿರುವಂತಹ ವಿಚಾರ ಅಂತ ಅಂದ್ರೆ ಶಶಿಕಲಾ ಅವರಿಗೆ ವಿಶೇಷ ವ್ಯವಸ್ಥೆಯನ್ನ ಏನ್ ಮಾಡ್ಕೊಳ್ಳಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವರಿರುವಂತಹ ಸೆಲ್ನ ಬಳಿ CC ಕ್ಯಾಮೆರಾ ಇಲ್ಲ. ಆದ್ರೆ ಓರ್ವ ಅಧಿಕಾರಿ ಇದ್ರ ಬಗ್ಗೆ ನನಗೆ ದೂರನ್ನ ಕೊಟ್ಟಿದ್ದರು. ಆ ದೂರಿನ ಮುಖಾಂತರವಾಗಿ ನೋಡೋದಾದ್ರೆ ಒಂದು ಚೇರ್ ಜೊತೆಗೆ ಒಂದು ಟೇಬಲ್ ಹಾಗೆ ವಿಸಿಟರ್ಸ್ ಕುಳಿತುಕೊಳ್ಳೋದಕ್ಕೆ 4 ಚೇರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಜೊತೆಗೆ ಪ್ರಿಸನರ್ಸ್ ಅನ್ನ ವಿಸಿಟರ್ಸ್ ಭೇಟಿಯಾಗೋದಕ್ಕೆ ಬರುವಂತಹ ಸ್ಥಳದಲ್ಲಿ 7 ಮತ್ತು 8ನೇ CC ಕ್ಯಾಮೆರಾ ಏನಿದೆ ಆ 7 ಮತ್ತು 8ನೇ CC ಕ್ಯಾಮೆರಾದ ಎಲ್ಲಾ ದೃಶ್ಯಾವಳಿಗಳು ಏನು ಬಹುತೇಕ ದೃಶ್ಯಾವಳಿಗಳು ಡಿಲೀಟ್ ಆಗಿದೆ. ಜೊತೆಗೆ ಜೈಲಿಗೆ ಯಾರು ಬಂದಿದ್ರು ಯಾರು ಹೋಗಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೇ ಇಲ್ಲ. ನಾನೇ ಖುದ್ದಾಗಿ ಒಂದು ಹ್ಯಾಂಡಿಕ್ಯಾಮ್ನ ಮುಖಾಂತರವಾಗಿ ಅದರಲ್ಲಿ ನಾನು ಕ್ಯಾಮೆರಾವನ್ನ ಬಿಟ್ಟು ಹೋದಂತಹ ಕಾರಣದಿಂದಾಗಿ ಅಥವಾ ತೆಗೆದುಕೊಂಡು ಹೋಗದೇ ಇದ್ದಂತಹ ಕಾರಣದಿಂದಾಗಿ ಜೈಲಿನಲ್ಲಿರುವಂತಹ ಒಂದು ಹ್ಯಾಂಡಿಕ್ಯಾಮ್ನಿಂದ ಒಂದಷ್ಟು ದೃಶ್ಯಾವಳಿಗಳನ್ನ ನಾನು ರೆಕಾರ್ಡ್ ಮಾಡಿಸಿದ್ದೆ. ಆದರೆ ಆ ದೃಶ್ಯಾವಳಿಗಳು ಕೂಡ ಡಿಲೀಟ್ ಆಗಿದೆ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸುವ ಮುಖಾಂತರವಾಗಿ ಇದೆಲ್ಲವೂ ಕೂಡ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸ್ತಾ ಇರುವಂತಹ ರೀತಿ ಅನ್ನುವಂಥ ಅನುಮಾನವನ್ನ ಅವರು ತಾವು ಕೊಟ್ಟಿರುವಂತಹ ಅದರಲ್ಲಿ 2ನೇ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದು ರೂಪಾ ಅವರು ಸಲ್ಲಿಸಿರುವಂತಹ 2ನೇ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳು. ಅದು ಎಕ್ಸ್ಕ್ಲೂಸಿವ್ ಆಗಿ TV9ಗೆ ಲಭ್ಯ ಆಗಿರುವಂತಹ ಮಾಹಿತಿ. ನಾನು ಮೊದಲೇ ಹೇಳಿದಾಗೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆ ಕೂಡ ನಡೀತಾ ಇದೆ. CM ತನಿಖೆಗೆ ಆದೇಶಿಸಿರುವಂತಹ ಸಂದರ್ಭದಲ್ಲಿ ಈಗ ಅವರು ಕೊಡ್ತಾ ಇರುವಂತಹ ಈ 2ನೇ ರಿಪೋರ್ಟ್ ಕೂಡ
ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಾಗುತ್ತೆ. ಹಾಗೆ ಮತ್ತೊಂದು ವಿಚಾರ ಅಂತಂದರೆ CM ಖುದ್ದಾಗಿ ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಮಾಧ್ಯಮದ ಮುಂದೆ ಹೋಗಬಾರ್ದು, ಜೊತೆಗೆ ತನಿಖೆ ನಡೆಯುತ್ತೆ, ಹಾಗಾಗಿ ಹಿರಿಯ ಅಧಿಕಾರಿಗಳಿಗೆ ಕಮ್ಯುನಿಕೇಟ್ ಮಾಡಿದರೆ ಸಾಕು ಅನ್ನುವಂಥ ರೀತಿಯಲ್ಲಿ CM ಕೂಡ ಹೇಳಿದ್ರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ನೀಡಿದ್ರು ಅಂತೇಳಿ ತಿಳಿದು ಬಂದಿದೆ DIG ರೂಪಾ ಅವರಿಗೆ. ಅದರ ಜೊತೆಗೆ ಈಗ DIG ರೂಪಾ ಅವರು ಯಾವುದೇ ಮಾಧ್ಯಮದ ಮುಂದೆ ಹೋಗದೆ ಇದನ್ನ ಮುಂಚೆ ಏನು ಅವರು ಮೊದಲ ಸಂದರ್ಭದಲ್ಲೂ ಕೂಡ ವರದಿಯನ್ನೇ ಕೊಟ್ಟಿದ್ದು, ಆದರೆ ಆ ನಂತರದಲ್ಲಿ ಅದು ಲೀಕ್ ಆಗ್ತಾ ಇದ್ದಂತೆ ಅವರ ಬಳಿ ಮಾಧ್ಯಮ ತಿಳಿದಂಥ ಸಂದರ್ಭದಲ್ಲಿ ಅವರು ಉತ್ತರಿಸಿದ್ರು ಅಷ್ಟೇ. ಸೊ ಈಗ ಕೂಡ ಅವರು ಎರಡನೇ ರಿಪೋರ್ಟನ್ನು ನೇರವಾಗಿ ಕೆಲ ಹಿರಿಯ ಅಧಿಕಾರಿಗಳಿಗೇನೆ ಕೊಟ್ಟಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕ RK ದತ್ತಾ, ರೂಪ್ಕುಮಾರ್ ದತ್ತಾ ಅವರಿಗೆ ಕೊಡೋದರ ಜೊತೆಗೆ ಕಾರಾಗೃಹದ DG ಸತ್ಯನಾರಾಯಣ ರಾವ್ ಅವರಿಗೂ ಕೂಡ ಈ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಕೂಡ ಈ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಆ ರಿಪೋರ್ಟ್ನಲ್ಲಿರುವಂಥ ಒಂದಷ್ಟು ವಿಚಾರಗಳು ಏನು ಅನ್ನುವಂಥ ಮಾಹಿತಿ ಇದೀಗ TV9ಗೆ ಲಭ್ಯ ಆಗಿದೆ. ಆ ಎರಡನೇ ವರದಿಯಲ್ಲಿ ಅವರು ಉಲ್ಲೇಖ ಮಾಡಿರುವಂಥ ಪ್ರಮುಖ ವಿಚಾರ ಅಂತ ಅಂದರೆ ತನ್ನ ಬಗ್ಗೆ ಕಿರಿಯ ಅಧಿಕಾರಿಗಳು ಕೊಟ್ಟಂತಹ ಸ್ಟೇಟ್ಮೆಂಟ್ನ ವಿಚಾರವಾಗಿ ಅವರು ಅಸಮಾಧಾನವನ್ನು ಆ ರಿಪೋರ್ಟ್ನಲ್ಲಿ ಹೊರಹಾಕಿದ್ದಾರೆ. ಕಿರಿಯ ಅಧಿಕಾರಿಗಳು ಸ್ಟೇಟ್ಮೆಂಟ್ ನನ್ನ ಬಗ್ಗೆ ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಅವರು ಪ್ರಶ್ನಿಸಿದ್ದಾರೆ. ಜೊತೆಗೆ ಜೈಲಿನ ಕೈದಿಗಳು ಕೂಡ ಪ್ರತಿಭಟನೆ ಮಾಡಿರೋದನ್ನು ಅವರು ವಿರೋಧಿಸಿದ್ದಾರೆ. ಅದರ ಜೊತೆಗೇನೆ ಶಶಿಕಲಾ ಅವರಿಗೆ ಮಾಡಿಕೊಟ್ಟಂಥ ವಿಶೇಷ ವ್ಯವಸ್ಥೆ ವಿಚಾರವಾಗಿ ಅವರಿಗೆ ಮತ್ತೋರ್ವ ಅಧಿಕಾರಿ ಬಂದು ದೂರು ಕೊಟ್ಟಿದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಆದರೆ ಈ ರಿಪೋರ್ಟ್ನಲ್ಲಿ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ಕಾರಾಗೃಹದ DG ಸತ್ಯನಾರಾಯಣ ರಾವ್ ಅನ್ನೋದಕ್ಕೆ ಒಂದಷ್ಟು ಅನುಮಾನಗಳು ಇನ್ನು ವ್ಯಕ್ತವಾಗುವಂಥ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಅನ್ನುವಂಥದ್ದೇನು ಮೊದಲ ರಿಪೋರ್ಟ್ನಲ್ಲಿ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಉಲ್ಲೇಖವನ್ನು ಮಾಡಿಲ್ಲ. ಆದರೆ ಶಶಿಕಲಾ ಅವರಿಗೆ ಹೇಗೆ ವ್ಯವಸ್ಥೆ ಮಾಡಿಕೊಡಲಾಗಿತ್ತು ಅನ್ನುವಂಥದ್ದನ್ನು ಮತ್ತಷ್ಟು ಸೂಕ್ಷ್ಮವಾಗಿ ಪಿನ್ ಟು ಪಿನ್ ಇಲ್ಲಿ ವಿವರಿಸುವಂಥ ಪ್ರಯತ್ನ ಆಗಿದೆ. ಅದೇನೆಂದರೆ ಅವರಿಗೊಂದು ಚೇರು, ಒಂದು ಟೇಬಲ್, ಜೊತೆಗೆ ಜೈಲಿಗೆ ಅವರನ್ನು ಭೇಟಿಯಾಗೋದಕ್ಕೆ ಬರೋರಿಗೆ 4 ಚೇರ್, ಇಷ್ಟು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ.